ಟೆಕ್ನಿಕಲಿ ಏನಕ್ಕೆ ಹಿಂಗಾಗಿದೆ ಗೊತ್ತಿಲ್ಲ. ಆ್ಯಂಡ್ ಈ ವಿಷಯ ಆಲ್ರೆಡಿ ಮೇಲ್ಗಡೆ ಎಲ್ಲ ಗಮನಕ್ಕೂ ಇದೆ. ಆ್ಯಂಡ್ ಟೆಕ್ನಿಕಲ್ ಸೊಲ್ಯೂಷನ್ಸ್ ಇದೆ ಇದಕ್ಕೆ. ಕೂರ್ಗಲ್ಲಿ ಈ ಥರ ಎಲ್ಲ ಆಗಿದೆ ಮುಂಚೆ. ಆ್ಯಂಡ್ ಡಿ ಸಿ ಅವರು ರೈಟ್ ನಾವು ಆ ಇಂಜಿನಿಯರ್ ಆ ಟೀಮ್ ಜೊತೆ ಮಾತಾಡ್ತಿದ್ದಾರೆ. ಬಟ್ ಪ್ರಿಕಾಷನರಿ ಮೆಜರ್ ಆಗಿ ನಿಮ್ಗೆ ರಿಕ್ವೆಸ್ಟ್ ಮಾಡೋದು, ನೆಕ್ಸ್ಟ್ 2 ಡೇಸ್ಗೆ ದಯವಿಟ್ಟು ಇಲ್ಲಿಂದ ಶಿಫ್ಟ್ ಮಾಡಿ. ನಿಮ್ಮ ಪ್ರೈವೇಟ್ ನಿಮಗೆ ಆಪ್ಷನ್ಸ್ ಇದ್ದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂತಂದರೆ ನಾವು ಕಾಳಜಿ ಕೇಂದ್ರಕ್ಕೆ ನಿಮಗೆ ಶಿಫ್ಟ್ ಮಾಡ್ತೀವಿ. ಇಲ್ಲಿರೋದು ಸೇಫ್ಟಿ ಅಲ್ಲ. ಈ ವಾಲ್ ಟೆಚ್ ಥ್ರೋಟ್ ಇರೋ ಎಲ್ಲರಿಗೂ ಇವಾಗ ನೋಟಿಸ್ ಮಾಡ್ತೀವಿ. ಆ ನೋಟಿಸ್ ರಿಸೀವ್ ಆಗೋ ಎಲ್ಲರೂ ದಯವಿಟ್ಟು ನೆಕ್ಸ್ಟ್ 2 ಡೇಸ್ಗೆ ಇಲ್ಲಿಂದ ಶಿಫ್ಟ್ ಆಗಿ. ಇದಕ್ಕೆ ಶಾಶ್ವತ ಪರಿಹಾರ ಸಿಗೋವರೆಗೂ ಆ್ಯಂಡ್ ಏನು ಸೊಲ್ಯೂಷನ್ ಅಂತ ನಮಗೆ ಫೈಂಡ್ ಔಟ್ ಮಾಡೋದಕ್ಕೆ 2 ಡೇಸ್ ಟೈಮ್ ಬೇಕು. ಮಳೆ ನಿಲ್ಲಬೇಕಿತ್ತು, ಮಳೆ ನಿಂತಿದೆ. ಟೆಂಪ್ರವರಿ ಸೊಲ್ಯೂಷನ್ ಏನು, ಲಾಂಗ್ ಟರ್ಮ್ ಸೊಲ್ಯೂಷನ್ ಏನು ಎಲ್ಲನೂ ಫಿಗರ್ ಔಟ್ ಮಾಡ್ತಾ ಇದ್ದಾರೆ. ಎಕ್ಸ್ಪರ್ಟ್ಸ್ನ ಕರೆಸಿ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿರೋ ನಿಮ್ಮ ಡಿಮ್ಯಾಂಡ್ಸ್ ವೆರಿ ವ್ಯಾಲಿಡ್ ಇದೆ. ಏನಕ್ಕೆ ಹಿಂಗಾಯಿತು ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಬೇಕು. ಆ್ಯಂಡ್ ಕನ್ಫ್ರೇಟ್ ಕಾಂಟ್ರಾಕ್ಟರ್ ಇರ್ಬೋದು, ಇಲ್ಲ ಬೇರೆ ಏನು ರೀಸನ್ ಇದ್ರೂ ಸಮನ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಯಾರು ಮಿಸ್ಟೇಕ್ ಇದೆ ಅಂತ ಐಡೆಂಟಿಫೈ ಮಾಡ್ತಾರೆ. ಅದೆಲ್ಲದಕ್ಕೂ ಟೈಮ್ ಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿರೋ ನಿಮ್ಮ ಅಂಗಡಿಗಳು, ನಿಮ್ಮ ಮನೆ, ನಿಮ್ಮ ಲೈಫ್ ಮುಖ್ಯ. ಸೊ ಬೇರೆಯವ್ರನ್ನ ನಾವು ಯಾರು ಇವತ್ತು ಕಲ್ಪ್ರೇಟ್ ಅಂತ ಐಡೆಂಟಿಫೈ ಮಾಡಿ ಶಿಕ್ಷೆ ಕೊಡೋದು ಒಂದು ಭಾಗ ಆದರೆ, ಗಾಡ್ ಫಾರ್ ಬಿಟ್ ಈ ಸೆಕೆಂಡ್ವರೆಗೂ ಏನು ಅನಾಹುತ ಆಗಿಲ್ಲ. ಆದಾಗ ನಿಮಗೆ ಯಾರಿಗಾದ್ರೂ ಅದರಿಂದ ತೊಂದರೆ ಆದಾಗ ನಾಳೆ ಯಾರನ್ನೇ ಬ್ಲೇಮ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಟ್ಟು ಏನೂ ಯೂಸ್ ಆಗಲ್ಲ. ಆಲ್ರೆಡಿ ತೊಂದರೆ ಆಗಿರುತ್ತೆ ನಿಮ್ಮ ಲೈಫ್ ಏನು ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಣ. 2 ಡೇಸ್ ಟೈಮ್ ಕೊಡಿ. ಫಸ್ಟ್ ಇಲ್ಲಿಂದ ಇವಾಗಿಂದಾನೆ ನೆಕ್ಸ್ಟ್ 2 ಡೇಸ್ ಇಲ್ಲಿರೋದೆಲ್ಲ ವೆಕೇಟ್ ಮಾಡಿ. 2 ಡೇಸ್ ತನಕ ಸಂಜೆ ಒಳಗಡೆ ಕೆಳಗಡೆ ಬಂದ್ರು. ಇವಾಗಿಂದ 2 ಡೇಸ್ ಶಿಫ್ಟ್ ಮಾಡಿ ಅಂತಿರೋದು. ನಮಗೆ ಮತ್ತೆ ಜಾಗ ಹುಡ್ಕೋಬೇಕು, ಮತ್ತೆ ಶಿಫ್ಟ್ ಆದ ನಂತರ ಅದೇ ತರ ಇದಾಗತ್ತ ಅನ್ನೋದು ನೋಡ್ಬೇಕು. ಅದೇ ಕರೆಕ್ಟ್. ಜೈಲಿಗೆ ಹೋದ್ರು ನಿಮ್ಗೆ ಲೈಫ್ ವಾಪಸ್ ಬರೋಲ್ಲ. ಅದು ಸರಿನೇ. ನಾನು ಹೇಳ್ತಿರೋದು ಈಗ ಮಳೆಗಾಲ ಆಗಿರೋದ್ರಿಂದ ನಮಗೂ ಸ್ವಲ್ಪ ಕಷ್ಟ ಇದೆ. ನಮ್ದು ಸಾಧಕ ಬಾಧಕ ಇದೆ. ಆಲ್ಟರ್ನೇಟ್ ಫೆಸಿಲಿಟಿ ನಾವು ಸಜೆಸ್ಟ್ ಮಾಡ್ಕೊಡೋದು. ಇರೋದಕ್ಕೆ ಫೆಸಿಲಿಟಿ ನಾವು ಮಾಡ್ಕೊಡ್ತೀವಿ. ಅಂದ್ರೆ ಅದು ನಾವು ಇರೋದಕ್ಕೆ ಎಲ್ಲಾದ್ರೂ ಇರ್ತೀವಿ ಸರ್. ನಮ್ಗೆ ಮೇನ್ ಇರೋದೇ ಅಂಗಡಿ. ನಾವು ಇದನ್ನೇ ನಂಬ್ಕೊಂಡಿರೋದು. ಅಲ್ಲಲ್ಲ ಸರ್, ಅದು ಸರಿ ಸರ್. ಆದ್ರೆ ಈಗ ಇದನ್ನ ಏಕಾಏಕಿ ಶಿಫ್ಟ್ ಮಾಡಿ ಈ ಮಳೆಗಾಲದಲ್ಲಿ ಅಂದ್ರೆ ಅಲ್ಲಲ್ಲ ಆಪ್ಷನ್ ಅಂದ್ರೆ ನಮ್ಗೆ ಇದು ಇಡಕ್ಕೂ ಜಾಗ ಬೇಕಲ್ಲ ಸರ್. ನಾವು ಅದನ್ನ ನೋಡ್ಕೋಬೇಕಲ್ಲ. 1-2 ಸಣ್ಣದೊಂದು 2-3 ಬ್ಯಾಗ್ ಇಟ್ಕೊಂಡು ಹೋಗಂತ ವಿಚಾರ ಸೀನಲ್ಲ. ಇಡೀ ಅಂಗಡಿನ ನಾವು ಶಿಫ್ಟ್ ಮಾಡೋದಲ್ಲ. ಅಂಗಡಿನ ಶಿಫ್ಟ್ ಮಾಡ್ತೀವಿ. ಒಂದು ಗೋಡೌನಲ್ಲಿ ಇರೋ ಫೆಸಿಲಿಟಿ ನಾನು ಮಾಡಿಸ್ತೀನಿ ಅಷ್ಟೇ ಸರ್. ಅದು ನಮ್ಗೆ ಉಳ್ಕೊಳ್ಳೋ ಫೆಸಿಲಿಟಿನೂ ಮಾಡಿಸ್ತೀನಿ. ಅಲ್ಲ, ಅದು ನಮ್ಗೆ ಉಳ್ಕೊಳ್ಳೋಕೆ ನಮ್ಮ ಮನೆ ಇದೆ. ಸೇಫ್ ಆಗಿರೋಕ್ಕೂ ಕೆಲವರಿಗೆ ಮನೆ ಇಲ್ಲ, ಕೆಲವರು ಬಾಡಿಗೆಗಿದ್ದಾರೆ. ಅವರಿಗೆ ಈಗ ನೀವು ಹೇಳಿದ್ದು ಒಳ್ಳೆ ವ್ಯಾಲ್ಯೂಬಲ್ ಸಜೆಷನ್. ಯಾರ ಜೀವಕ್ಕೂ ಅಪಾಯ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ ಹೇಳಿದ್ದೀರಾ. ಈಗ ಎಲ್ಲಾದ್ರೂ ಅದು ಮುಟ್ಕೊಂಡೇ ಬಿತ್ತು ಅಂತಿದ್ರು ಇವತ್ತು ನಾಳೆ. ಬಿಲ್ಡಿಂಗ್ಗಳಿಗೆ ಡ್ಯಾಮೇಜ್ ಆಗಿ ಈಗ ಇರುವಂತ ಬಿಲ್ಡಿಂಗ್ಗಳಿಗೆ ಕಂಪ್ಲೀಟ್ ಡ್ಯಾಮೇಜ್. ಆ ಡ್ಯಾಮೇಜ್ ಅನ್ನ ಯಾರು ಕಟ್ಕೊಡೋರು, ಅದ್ರ ಬಗ್ಗೆ ಯಾವ ರೀತಿ ಪರಿಹಾರ ಅಂದ್ರೆ ಬಿಲ್ಡಿಂಗ್ ಅಲ್ಲಿ ಇರೋರು ಅವ್ರ ವ್ಯಾಲ್ಯೂಬಲ್ ಥಿಂಗ್ಸ್ ಅದಕ್ಕೆಲ್ಲ ಯಾರು ಅದಕ್ಕೆ ಒಂದು ಬಿಲ್ಡಿಂಗಿಗೆ ಮತ್ತೆ ಇಲ್ಲಿ ವ್ಯಾಪಾರ ಮಾಡೋರಿಗೆ ಅದ್ರ ನಷ್ಟ ಎಲ್ಲ ಯಾರು ಕೊಡೋದು? ಟೆಕ್ನಿಕಲ್ ಸ್ಯಾಂಕ್ಷನ್ ಇಟ್ಕೊಂಡೇ ಮಾಡಿದ್ದಾರೆ. ಇಷ್ಟು ಬೇಗ ಇಷ್ಟು ಶೀಘ್ರದಲ್ಲಿ ನಾವು ನಮಗೆ ಓದೋ ಬರ ಇಲ್ಲ ಅಂತ ತಿಳ್ಕೊಳ್ಳಿ. ಅಷ್ಟು ಓದ್ದವರು, ಅಷ್ಟು ಇಂಜಿನಿಯರ್ಗಳು, ಅಷ್ಟು ಟೆಕ್ನಿಕಲ್ ಇಶ್ಯೂ ಇದ್ದಾಗ ಇದು ಕರೆಕ್ಟ್ ಇನ್ನು ಮಾಡಿ 6 ತಿಂಗಳೊಳಗೆ ಇಷ್ಟು ಇದಾಗಬೇಕಾದ್ರೆ ಇದು ಕಳಪೆ ಕಾಮಗಾರಿ ಅಲ್ವಾ ಸರ್? ಅದು ಅದಕ್ಕೇನು ಉತ್ತರ ನಿಮ್ದು? ಇದಕ್ಕಾಗ ಇಷ್ಟು ಬೇಗ ಅದಕ್ಕೊಂದು ಟೆಕ್ನಿಕಲ್ ಇಶ್ಯೂ ಇದ್ದಾಗ ಅದನ್ನ ಹೇಗೆ ಮಾಡಬೇಕು, ಹೇಗೆ ಪರಿಹಾರ ಮಾಡ್ಬೇಕು ಅನ್ನೋದು ಅವ್ರ ಗಮನಕ್ಕೆ ನಿಮ್ ಗಮನಕ್ಕೆ ಅವ್ರು ತರಬೇಕಿಲ್ಲ. ಇದ್ರಲ್ಲಿ ಈ ಆಗಿರೋ ಕಷ್ಟಕ್ಕೆ ಅನುಭವಿಸ್ತಿರೋದು ನಾವೆಲ್ಲ. ಇದಕ್ಕೆ ತೊಂದರೆ ಕೊಟ್ಟಿರೋದು ಇದಕ್ಕೆ ನಾವು ಅನುಭವಿಸ್ತೀವಿ. ಇದು ಅವ್ರ ಗಮನಕ್ಕೆ ತಂದಿದ್ದಾರೆ, ನಾವು ತಂದಿದ್ದೀವಿ, ಪತ್ರಕರ್ತರು ತಂದಿದ್ದಾರೆ, ಪ್ರತಿಯೊಬ್ಬರು ತಂದಿದ್ದಾರೆ. ತಂದಾಗ್ಲೂ ನಮ್ಗೆ ಉಡಾಪೆ ಉತ್ತರನೇ ಬಂದಿತ್ತು, ಉಡಾಪೆ ಇದೇ ಬಂದಿರೋದು. ನಾವು ಬಂದಾಗ 2 ಸಲ ನೀವು ಇರ್ಲಿಲ್ಲ. ಹಾಗಾಗಿ ನಾವು ಅನುಕೂಲನೆ ಮಾಡ್ಕೊಟ್ಟಿದ್ದೀವಿ. ಡಿಮ್ಯಾಂಡ್ಸ್ ಅದ ಕಷ್ಟ ಅರ್ಥ ಆಗ್ತಿದೆ. ನಾನು ಹೇಳೋದು ದಯವಿಟ್ಟು ಈ ಮೂಮೆಂಟ್ ಅಲ್ಲಿ ನೀವು ಕೇಳಿದ ಪರಿಹಾರ ನಾಳೆ ಸಪೋಸ್ ಬೀಳದೆ ತಡೆಯೋದಕ್ಕೆ ಏನ್ ಬೇಕೋ ಅದನ್ನ ಫಸ್ಟ್ ಮಾಡ್ತಿರೋದು. ಸಪೋಸ್ ಬಿದ್ರೆ ವಾಟ್ ನೆಕ್ಸ್ಟ್
ಬಂದಾಗ 100% ಇದಕ್ಕೆ ಕಾಂಪನ್ಸೇಷನ್ ಯಾವ್ದಾದ್ರು ಒಂದು ರೂಪದಲ್ಲಿ ಸರ್ಕಾರದಿಂದ ಮಾಡ್ತಾರೆ. ಈ ಬಟ್ ವಿಚಾರವಾಗಿ ಕರೆಕ್ಟ್ ಯಾವ ರೀತಿಯಲ್ಲಿ ಹೆಂಗೆ ಅಂತ ಇವಾಗ ನನ್ನ ಹತ್ರ ಉತ್ತರ ಇಲ್ಲ. ನಮಗೆ ಇವಾಗಿರೋ ಫಸ್ಟ್ ಪ್ರಯಾರಿಟಿ ನಿಮ್ಮ ಲೈಫ್ ಉಳಿಸೋದು. ಓಕೆ. ಅಂಡ್ ಇದಕ್ಕೆ ಯಾರು ಹೊಣೆಗಾರರು ಅವ್ರ ಮೇಲೆ ಪಿನ್ ಪಾಯಿಂಟ್ ಮಾಡಿ ಅವ್ರಿಗೇನು ಕಾನೂನಾತ್ಮಕವಾಗಿ ಮಾಡಬೇಕು ಅದನ್ನು ನಡೆಯುತ್ತೆ. ಬಟ್ ಅದೆಲ್ಲದಕ್ಕಿಂತ ಪ್ರಯಾರಿಟಿ ನಿಮ್ಮ ಲೈಫ್ ಅಂಡ್ ನಿಮ್ಮ ಈ ಲೈವ್ಲಿಹುಡ್. ಸೊ ನಿಮ್ಮ ಐಟಮ್ಸ್ನ ಸೇಫ್ಟಿ ಆಗಿರೋದಕ್ಕೆ ಜಾಗ ಕೊಡ್ತೀವಿ. ನೀವು ಮನೆ ಇಲ್ದಿರೋರನ್ನ ಶಿಫ್ಟ್ ಮಾಡಿ ಮನೆಗೆ ಜಾಗ ಕೊಡ್ತೀವಿ. ದಯವಿಟ್ಟು ಅದಕ್ಕೆ ಕೋಆಪರೇಟ್ ಮಾಡಿ. ನೆಕ್ಸ್ಟ್ 2 days ವಾಟ್ ಇಸ್ ಬಿಲ್ಡಿಂಗ್ ನನ್ನ ಪರಿಸ್ಥಿತಿ ಏನಂತ ನಿಮಗೂ ಗೊತ್ತು. ಏನು ಉತ್ತರ ನಮ್ಗೇನು ಸರ್, ಒಂದೇ ಒಂದು ಸಜೆಷನ್ ಸರ್. ಈಗ ಏನು ಇನ್ವೆಸ್ಟ್ ಮಾಡಿದ್ದಾರೆ 2 ಕೋಟಿ ಜನರ ದುಡ್ಡು, ಟ್ಯಾಕ್ಸಿನ ದುಡ್ಡು, ಅದು ಇಡೀ ರಾಜ್ಯದ್ದು ದೇಶದ ದುಡ್ಡು. ಇದು ಈ ತಾಲೂಕಲ್ಲಿ ನಡೀತಾ ಇರುವಂತ 2ನೇ ಕಳಪೆ ಕಾಮಗಾರಿ, ದೊಡ್ಡ ಕಾಮಗಾರಿಗಳಲ್ಲಿ ನಾನು ನೋಡ್ತಿರೋದು. ನೇರ್ಲಕೊಡಿಗೆಯಲ್ಲಿ ಇದೇ ತರ ಹಿಂದೆ ಕಾಮಗಾರಿ ಮಾಡಿ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿ ಲಾಸ್ಟಿಗೆ ಮಳೆಗಾಲದಲ್ಲಿ ಕಂಪ್ಲೀಟ್ ತೊಳ್ಕೊಂಡು ಕೋಟಿಗಟ್ಟಲೆ. ಆಮೇಲೆ ಏನಾಯ್ತು, ಇದೇ ತರ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಅವ್ರಿಗೆ ಇವತ್ತಿನವರೆಗೂ ಪನಿಷ್ಮೆಂಟ್ ಆಗಿಲ್ಲ. ನಾನು ಅದಕ್ಕೆ ಕೇಳ್ತಾ ಇರೋದು, ಇವತ್ತವರೆಗೂ ನಾವು ಅವತ್ತು ಪ್ರೊಟೆಸ್ಟ್ ಮಾಡಿದ್ವಿ. ನಿಮ್ ತರದವ್ರೆ ಒಳ್ಳೆಯವ್ರು ಬಂದ್ರಲ್ಲಿ ಬಂದು ನಾವು ಅದಕ್ಕೆ ಕಾನೂನು ಕ್ರಮ ಕೈಗೊಳ್ತೀವಿ, ಅದು ಯಾರು ತಪ್ಪಾಗಿದೆ ತಲೆದಂಡ ಮಾಡ್ತೀವಿ ಅಂತ ಹೇಳಿದ್ರು. ಯಾರ್ದು ತಲೆದಂಡ ಆಗ್ಲ, ಮತ್ತಷ್ಟು ಹೊಸ ದುಡ್ಡಿಟ್ರು ಕೆಲಸ ಮಾಡಿದ್ರು. ಈ ತರ ವ್ಯವಸ್ಥೆ ಆದ್ರೆ ನಮ್ಮ ದೇಶ ಹೇಗೆ ಡೆವಲಪ್ ಆಗ್ತೀವಿ ಅಂತ ಹೇಳೋದು. ಈಗ ನಾನು ಕಾಂಟ್ರಾಕ್ಟರ್ ದೂರೋದ್ಕಿಂತಾನು ಇಂಜಿನಿಯರ್ ಪ್ಲಾನಿಂಗ್ ಸರಿ ಇಲ್ಲ, 40 ಅಡಿ ಫಸ್ಟ್ ಬ್ಲೂ ಕೊಡ್ಬೇಕು. ಒಂದು ಬ್ಲೂ ಪ್ರಿಂಟ್ ಪಬ್ಲಿಕ್ ಕೊಡಬೇಕು. ಪಬ್ಲಿಕ್ ಫಸ್ಟ್ ನಿಮಗೆ ಕೊಟ್ರೆ ನಾನು ಕೊಡಿಸ್ತೀನಿ. ಪಬ್ಲಿಕ್ ಕೊಡಬೇಕು. ಅವರು ಸ್ಲ್ಯಾಬ್ ನ ಮಣ್ಣು ತುಂಬಿದ್ರು, ಸ್ಲ್ಯಾಬ್ ಇಟ್ರು. ಸ್ಲ್ಯಾಬಿಗೆ ಅಡಿಗಡೆ ಯಾವುದೇ ಸಪೋರ್ಟ್ ಇಲ್ಲ. ಈಗ ಏನಾಯ್ತು, ಮಳೆ ಬಂತು, ಕೆಳಗಡೆ ಮಣ್ಣು ಸಿಂಕ್ ಆಯ್ತು, ಮೇಲ್ಗಡೆ ಮಣ್ಣಿನ ಲೋಡಿಗೆ ಆ ಸ್ಲ್ಯಾಬ್ ಮುರಿತು. ಮುರಿದ ತಕ್ಷಣ ಹೀಗೆ ಮುರಿತಾ ಇದೆ. ಹೀಗೆ ಅದು ಮುರಿದು ಕಂಪ್ಲೀಟ್ ಮುರಿದ ನಂತರ ಕಂಪ್ಲೀಟ್ ಆ ಫೋರ್ಸ್ಗೆ ವಾಪಸ್ ಬರ್ತದೆ. ಇದು 2 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಸರ್. ಈಗ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಮಳೆಗಾಲ ಮುಗಿತದೆ, ಮತ್ತೆ 2 ಕೋಟಿ ಇಡ್ತಾರೆ, ಮತ್ತೆ ಕೆಲಸ ಆಗ್ತದೆ. ಇದೇ ಮನುಷ್ಯ ಇಲ್ಲಿ ಇರ್ತಾನೆ, ಅವನೇ ಕಾಂಟ್ರಾಕ್ಟ್ ಮತ್ತೊಬ್ಬ ಮಾಡ್ತಾನೆ, ಇದೇ ಆಗಿ ಹೋಗ್ತದೆ. ಯಾರು ದುಡ್ಡು ಸರ್ ಇದು? ಇದಕ್ಕೆ ವ್ಯವಸ್ಥೆಗೆ ಒಂದು ಸೊಲ್ಯೂಷನ್ ನೀವಲ್ಲ ಅಂದ್ರೆ, ಯಾಕಂದ್ರೆ ನಿಮ್ಮ ಅಂದ್ರೆ ನಾವು ರಿಕ್ವೆಸ್ಟ್ ಮಾಡೋದು ನಮ್ಮ DC ಅವರಿಗಿರ್ಬೋದು, ನಮ್ಮ MLA ಸಾಹೇಬ್ರಿರ್ಬೋದು, MP ಅವರಿಗಿರ್ಬೋದು, ಇಮಿಡಿಯೇಟ್ ಯಾರು ಇದನ್ನ ಇಂಜಿನಿಯರ್ ಪ್ಲಾನಿಂಗ್ ಮಾಡಿದ್ರು ಅವ್ರು ತಲೆದಂಡ ಆಗ್ಬೇಕು. ಈ ಕಾಂಟ್ರಾಕ್ಟ್ ನ ಬ್ಲಾಕ್ ಲಿಸ್ಟ್. ಒಂದು ತೊಟ್ಟು ನೀರು ಈಗ ಅಷ್ಟು ಕಾಂಕ್ರೀಟ್ ಹಾಕಿದ್ರಲ್ಲ, ಕ್ಯೂರಿಂಗ್ ಅನ್ನೋದು ನಮ್ಮ ಪ್ರಕಾರ ಅದರಲ್ಲಿ ಕ್ಯೂರಿಂಗ್ ನೀರೇ ಕಾಣಲ್ಲ. ಬಂದ್ರು ತುಂಬಿದ್ರು ಏರಿಸ್ತಾ ಹೋದ್ರು. ಮಣ್ಣು ಹೊರಗಡೆ ಕಾಣ್ತಾ ಇರೋ ರಾಡ್ ಬರೀ 8 mm ಇದೆ. ರಾಡ್ ಥಿಕ್ನೆಸ್ ಬಾರಿ ಕಮ್ಮಿ ಇದೆ. ಈಗ ಮಿಸ್ಟೇಕ್ ಆಗಿದೆ. ವಿ ವಿಲ್ ರೆಕ್ಟಿಫೈ. ನಮ್ಮೋರ್ ನ್ಯೂಸ್, ಇದು ನಿಮ್ಮ ಧ್ವನಿ.